ಗಾಡಿ ಓನರು ಗಾಡಿ ತರಕ್ ಹೋಯ್ತಿದ್ವಿ ಶೋರೂಮ್ದು. ಆದ್ರೆ ಕತ್ತೆ ತಣ ಇರ್ಲಿ ತಮ್ಮ ನೋಡಿ ಫುಲ್ಲು ಖುಷಿಲವನೆ. ಆನಂದ ಬಾಷ್ಪ ಅಣ್ಣಂಗೋಲಿ ಕಣ ತಮ್ಮನ್ ತೋರ್ಸ ಇಲ್ಲಿ. ಹೆಂಗಾಯ್ತದು ನಿಂಗೆ ಖುಷಿ ಆಯ್ತಲ್ವಾ ಅಣ್ಣ ತೋರ್ತಾ ಇರೋದು? ನಿನ್ಗೆ ಓಡ್ಸೋಕ್ ಕೊಡ್ತೇನೆ ಅಂತಾನ ನೋಡ್ದ ಮಾತೆ ಬರ್ತಲ್ಲ ಇವ್ರು ಸುಳ್ಳು ಹೇಳಿಸ್ಕೊಂಡು ಹೂ ಅನ್ನಿಸ್ತವನೆ ಎಷ್ಟು ಮಡ್ಗವ್ರೆ ಅಂತ. ನಾವು 7 ಕ್ಲಾಸ್ ಓದ್ಬೇಕಾದ್ರೆ ಚಡ್ಡಿ ನಡ್ಕಾಕೊಳಕ್ ಬರ್ತಿರ್ಲಿಲ್ಲ. ಇವನ್ಗೆ ಲವರ್ ಅವಳೆ ಆಲ್ರೆಡಿ. ಒಬ್ರಲ್ಲ ಇಬ್ಬರವ್ರಂತೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಾವಾಗ ನೋಡಿದ್ರು ಬರೀ ಹುಡುಗಿರ ಬಗ್ಗೆನೇ ಜ್ಞಾಪಿಸ್ಕೊತಾನೆ ನೋಡಿ. ಸಾಂಗ್ ಅವನಿಗೋಸ್ಕರ ಹಾಕಿರೋದು. ಯಾವ ರೇಂಜ್ ಹಾಕ್ಸ್ಕೊಂಡವನೆ. ಹೆಸರು ಅವ್ರದ್ದು ಉಗುಳ್ನಾಗೆ ಹಿಂದಾಡ್ತಾವ ನೋಡಿ. ಗಾಡಿ ಓನರು ಮಾತುಕತೆ ಇಲ್ಲ, ಫುಲ್ಲು ಡೀಪ್ ಮುಳ್ಗೋಗ್ಬಿಟ್ಟಾರೆ. ಗಾಡಿ ಹೆಂಗಾಯ್ತ ಏನಾಯ್ತು ಅಂತ ಯೋಚನೆ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ ಯಾಕೆ ಮಾಡ್ಕೊಂಡು ತಲೆ ಕಡಿಸ್ಕೋಬೇಡ. ಗಾಡಿ ನೋಡಿದ ತಕ್ಷಣ ಖುಷಿ ಆಯ್ತಿದಿ. ಏನ್ರಿ ಎಷ್ಟೆಲ್ಲದು ಫುಲ್ ದರ್ಶನಂಗೆ ಕಾಣ್ತಾ ಇದೆ. ಬಾಸ್ತರನೆಯ 600 ರೂಪಾಯಿ ಹೋಗೋಣ. ನಮ್ಮ ಅಣ್ಣ ಚೌಕಾಸಿ ಮಾಡಿ 400 ರೂಪಾಯಿಗೆ ತಗೊಂಡವನೆ ರೇಟು. ಕಂಗ್ರ್ಯಾಚುಲೇಷನ್ ಬ್ರದರ್. ಚೌಕಾಸಿ ಮಾಡೋದನ್ನ ಕಲ್ತ್ಕೊಳ್ಳಿ ಇವನ ಹತ್ರ. ಹೆಂಗೆ ಮಾಡೋದಂದ್ರೆ ನೆಕ್ಸ್ಟ್ ಲೆವೆಲ್ ಮಾಡೋನೆ. ಲೇಡೀಸ್ಗಳು ಮಾಡ್ತಾರೆ ಇಲ್ಲ ಹೋಗೋತಿಲ್ಲ, ನಮ್ಮ ಅಣ್ಣ ಮಾಡ್ತಾನೆ ಚೌಕಾಸಿನ. ಗಾಡಿ ಓನರ್ ಪಾಪ ಮನೆ ಗೊತ್ತಾರ ನಿಂತವನೆ. ಎಷ್ಟು ಕಾರಕ್ಕೆ ಅಣ್ಣ ನೀನು ಅಂದ್ಬಿಟ್ಟು ಸ್ವೀಟ್ ತೊಗೊಂಡೋಗ್ತಿದ್ದೀವಿ. ಯಾವ್ದಣ್ಣ ಸ್ವೀಟು? ನೆಕ್ಸ್ಟ್ ಲೆವೆಲ್ ಆಗೈತೆ. ನಮ್ಮ ಅಣ್ಣ ಸೆಲೆಕ್ಟ್ ಮಾಡ್ರೆ ಬರ್ಫಿ ಪಾಪ. ನಮಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತ ಹೇಳ್ತಾನೆ. ಅದು ಇನ್ನೊಂದು ಮಗ ಏನಣ್ಣ ಯೂಟ್ಯೂಬಲ್ಲಿ ದುಡ್ಡು ನೀನು ನೋಡ್ಬೇಕಣ್ಣ. ನಿಮ್ಮ ಹತ್ರ ಬೇಕು ನಮಗೆ. ಸ್ವೀಟ್ ತೊಗೊಂಡಿದ್ದೀವಿ. నేను ಹೋಗ್ಬಿಟ್ಟು ಗಾಡಿ ಹತ್ರ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಅಣ್ಣ ಕಾರ್ ತೊಗೊಂಡು ಹೋಯ್ತಾನಂತೆ ನೋಡಿ. ಇವನೇ ಅಣ್ಣ ಪಾಪ ಹೊಸ ಆಟ ತೊಗೊಂಡ ಅದ್ರ ಬಾರ ಅಂದರೆ ಕಾರಲ್ಲಿ ಹೋಯ್ತಾನಂತೆ ಅಣ್ಣ. ನೋಡ ಅಣ್ಣನಿಗೆ ಬೆಲೆನೇ ಇಲ್ಲ ಹಂಗಾರೆ. ಇವನು ಮಗನೇ ಅಲ್ಲ ಇವನು. ನಮ್ಮ ಅಣ್ಣಂಗೆ ಅವಾಗ ಹೊಸ ಐಡಿಯಾಗಳು ಬರ್ತದೆ. ಏನು ಬರ್ತಣ್ಣ ನಿಂಗೆ ಹೊಸ ಐಡಿಯಾಗಳು? ಒಂಚೂರು ಮೇಲೆ ಕಟ್ಟವ. ಪಡ್ತಾವ್ರೆ. ಎಲ್ಲರ ಗಾಡಿಗೆ ರೆಡಿ ಮಾಡ್ತಾ ಇದ್ರೆ ನಮ್ಮ ಅಣ್ಣ ಸ್ನ್ಯಾಪ್ ಆಗ್ತವನೆ. ಈಗ ಅಣ್ಣವರು ಸ್ನ್ಯಾಪ್ಗೆ ಇಳಿದು ಬಿಡೋರೆ ನೋಡಿ ಎಷ್ಟು ಮಡ್ಗವ್ರೆ ಅಂತ. ಈ ಗಾಡಿ ತರಕ್ಕೆ ನಾವು ರೆಡಿಯಾಗಿ ಹೋಗ್ತಾ ಇದ್ರೆ ಮನೆ ಕೊಂಡವನೆ. ಇವಾಗ ಸ್ನಾನ ಮಾಡ್ಕೊಂಡ್ ಬಂದಿರೋದಕ್ಕೆ ಅದೊಂದು ಡೈಲಾಗ್ ಇಟ್ಕೊಂಡವನೆ. ಗಾಡಿ ತರಕ್ಕೋಸ್ಕರ ಸ್ನಾನ ಮಾಡ್ದಂತೀವನು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿ? ಎಷ್ಟು ದಿವಸ ಆಯಿತು ಸ್ನಾನ ಮಾಡಿದ್ದೀನಲ್ಲೇ ಅಣ್ಣ? ಅಣ್ಣ ಎಷ್ಟು ದಿವಸ ಆಗಿದೆ ಅಣ್ಣ ನೀನು ಸ್ನಾನ ಮಾಡಿ? ಹಂಗಾರೆ ಯಾರು ಮತ್ತೆ ಅವಳ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ ಸ್ಕೂಲಿಂದ ಬರ್ಬೇಕಾರೆ ಸೀರಿಯಸ್ ಆಗಿ ಕೇಳ್ತಾರ ನಿನ್ನ. ನಿಜವೇ ನಾನು ಲವ್ ಮಾಡ್ತಾರ. ಅವ್ಳು ನಗಾಡ್ತಾನಕಲ್ಲ, ನಗಾಡ್ತಾನೆ. ಅವ್ಳು ಪ್ರಿಯಾರು ಪ್ರಿಯನ್ ಕೇಳ. ಪ್ರಿಯಾರು ಅಂತ ಕೇಳ. ಯಾರ ಪ್ರಿಯನ್ ಮಾಡ್ತಾ ಇದೆಯಲ್ಲವ? ಅವಳು ಸರಿ ಇಲ್ಲ ಕಣ ಮರ. 7ನೇ ಕ್ಲಾಸ್ಗೆಲ್ಲ ಹೋಗಲ್ಲ ಒಂದು. ಟೈರ್ಗಳು ಒಂದೊಂಚೂರು ಇಕ್ಕವ ಆಯ್ತಾ? ಒಂಚೂರು ಕರ್ಪೂರ ಹಿಂದಕ್ಕೆ ತಾಯಿಗೆ ಒಂಚೂರು ಅರ್ಶಿನ ಕುಂಕುಮ ಆಯ್ತು ತಾಯಿಗೆ. ಸ್ನಾನ ಮಾಡಿದ್ವಿ ಇವತ್ತು ಸ್ನಾನ ಮಾಡಿದ್ವಿ ಗಾಡಿಗೋಸ್ಕರ.
ಗಂಧಕಡ್ಡಿ ಬೆಳಗೋ. ಕರ್ಪೂರ ಈಗಲೇ ಹಚ್ಬಿಡೋಣ ಇಲ್ಲ ಪೂಜೆ ಹೆಂಗೆ ಮಾಡ್ಬಿಟ್ಟ ಇದಕ್ಕೂ ಆಮೇಲೆ ಇದಕ್ಕೆಲ್ಲ ಹಾಕುವ ಸುತ್ತ ಬೆಳೆದು ಗಾಡಿ ಓನರ್ ಪೂಜೆ ಮಾಡೋದು ಹೆಂಗೆ ನಿಂತಾವ ನೋಡಿ. ಆದ್ರೂ ನೀನು ಇರ್ಲಿ ಕಾರ್ಯಾರ ಮಾಡ್ಚೋ. ನೀನು ದರ್ಶನ ಅಭಿಮಾನಿ ಅಂತ ನಮ್ಗೆ ಗೊತ್ತು. ಏನಣ್ಣ ಅರ್ಜೆಂಟ್ ಅಣ್ಣ? ಪೂಜೆ ಮಾಡೋದು ಅಣ್ಣ ನೆಮ್ಮದಿಯ ಪೂಜೆ ಮಾಡ್ತಾವ್ರೆ. ಒಂದು ಸ್ವೀಟ್ ಬಾಕ್ಸ್ ಎಲ್ಲ ತಗೊಂಬಂದವ್ರೆ, ಬಾಳೆಹಣ್ಣೆ ತಗೊಂಬಂದ. ಇದು ಆಕ್ಚುಲಿ ಚೆನ್ನಾಗಿ ಪೂಜೆ ಮಾಡೋ ಜ್ಞಾಪನಿಸ್ಕೋಬೇಕು ಕಣಪ್ಪ. ಮಾಡವ ಅಡ್ಡಾಡ ಅಲ್ಲ. ನೋಡಿ ಅಣ್ಣ ಪೂಜಾರು ಆಲ್ರೆಡಿ ಹೆಂಗೆ ಹೋಗೋರೆ ಅಂತ. ಮಾಡವ ನೀ ಮಾಡು ಸಾಕು. 3 ಜನ ಮಾಡಿ ಮುತ್ತೈದೆಯರು. ನೋಡ್ಲ 3 ಜನ ಮುತ್ತೈದೆಯರು ಮಾಡಿದ್ರೆ ನಗಾಡ್ತಾವನಕ್ಕಲ್ಲ. ಯಾರು ಮಂದಿ ಹೋಗ್ಬಿಟ್ಟಿರ್ರಿ. ಕೊಡೋಕಿಯ ಫೋಟೋ ತಗೊಳ್ರೆ ಬರೋ ಬ್ಲಾಸ್ಟರ್ ಹೊಡಿಯಲ್ವಾ? ಗೈಸ್, ನನ್ನ ತಮ್ಮಂದು ಒಂದು ಕನಸು ನೆರವೇರ್ತಾ ಇದೆ ನೋಡಿ. ರೈತರ ಮಕ್ಕಳು ಬೆರಿಬೇಕಂದ್ರೆ ಇದಕ್ಕೋಸ್ಕರನೇ ಹೇಳೋದು. ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರುಳು ಸುಳಿಯೋದಿಲ್ಲ, ತಿಳಿಯಬೇಕು ಗೆಲುವ ಗುಟ್ಟು ಗೆದ್ದರೆ ಗಿಲ್ಲಿ. ಆಲ್ ದ ಬೆಸ್ಟ್. ಹೋಗ್ರೋ ಬರೋವ ಅಲ್ಲೇ ಹೋಗುವ ಬುವ ಎಲ್ಲ ಬಾ. ನೀನು ಹೇಳ್ತೀನಿ ಬಾತಿನ ಬಾ. ಹಿಂಗೆ ಹಿಡ್ಕೊ. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ ಚಿನ್ನ. ಆಲ್ ದ ಬೆಸ್ಟ್. ತಮ್ಮಂದು ಒಂದು ಕನಸು ನನ್ಸಾಯ್ತು. ಚಿನ್ನ ಏನಾಯ್ತವ? ಖುಷಿ ಆಯ್ತಾ? ಅದ ಸ್ವೀಟ್ ತಿನ್ನಿಸ್ತೀನಿ, ಒಳ್ಳೇದಾಗಿ ಅಣ್ಣ ಸ್ವೀಟ್ ತಿನ್ಸವನೆ. ಅವನು ಕೊಡಲ್ಲ. ಒಳ್ಳೇದಲ್ಲಿ ಚಿನ್ನ. ದೇವ್ರೊಳ್ಳೆ ಮಾಡಲಿ. ಲೈಟ ಮಾಡು. ಮಾಡ್ರಿ ವಿಡಿಯೋ ಮಾಡ್ರಿ. ರೋಡ್ ಮ್ಯಾಪ್ ನಮ್ಮ ರಂಗಣ್ಣವರು.
ಎಲ್ಲ ಐಟಮ್ ಎತ್ಕೊಂಡ್ರಲ್ಲ ಚಿನ್ನ ಬಡ್ಡಿ ಏನು ಹೇಳ್ತೀವಿ ಅವ್ನಿಗೊಂದು ಬಡ್ಡಿದೆ ಫಸ್ಟ್ ಅವ್ನಿಗೆ ಏನು ಹೇಳ್ತಿ ತಮ್ಮ ಯಾವಾಗಲೂ ಚೆನ್ನಾಗಿರ್ಲಿ. ಹೇಳು. ಏನು ಹೇಳಲ್ಲ, ನನ್ನ ತಮ್ಮ ಖುಷಿಯಾಗಿದ್ರೆ ಸಾಕಷ್ಟೇ, ನಮಗಿನ್ನೇನು ಬೇಡ. ಹುರ್ಕೊಳ್ಳೋರ್ಗೆ ಹುರ್ಕೊಳ್ಳೋರು ಹುರ್ಕೊತಾ ಇರ್ತಾರೆ ಗುರು, ಅವ್ರನ್ನೆಲ್ಲ ತಲೆ ಕೆಡ್ಸ್ಕೊಳಂಗೈತಲ್ಲ. ನಾವು ಚೆನ್ನಾಗಿದ್ರೆ ಅವ್ರು ಹುರ್ಕೊಳ್ಳಿ, ನಾವು ಏನು ಮಾಡ್ಬೇಕಂತ ಮಾಡ್ಕೊಂಡು ಹೋಗ್ತಾರೆ. ಕಷ್ಟಪಟ್ಟವನೇ ಚೆನ್ನಾಗಿರ್ಬೇಕಷ್ಟೇ. ನನ್ನ ತಮ್ಮ ಒಂದೇ ಮಾತು ಕೇಳ್ಬೇಕಾ, ಹಾಂ ನನ್ನ ತಮ್ಮ ಬೆಳಿಬೇಕು ಅಷ್ಟೇ. ನೋಡಿ ಗಾಯ್ಸ್, ಇಷ್ಟು ವರ್ಷ ಹಂಗಿದ್ದ ಏನೋ ಗೊತ್ತಿಲ್ಲ, ಈಗ ಕಷ್ಟಪಟ್ಟು ಒಂದು ಸ್ವಂತ ಗಾಡಿ ಮಾಡ್ಕೊಂಡವನೆ. ಲೈಫಲ್ಲಿ ಚೆನ್ನಾಗಿರಲಿ, ಮುಂದೆ ಬೆಳಿಬೇಕು, ಅದರಲ್ಲೂ ರೈತರ ಮಕ್ಕಳು ಬೆಳಿಬೇಕಂತ ನಾವು ಅಂದ್ಕೊಂಡಿದ್ದೀವಿ ಜಾಸ್ತಿ. ನೀವೇನು ಹೇಳ್ತೀರಿ ನೋಡಿ ಅಷ್ಟೇ.